ಡೆಲ್ಲಿ ಕ್ಯಾಪಿಟಲ್ಸ್ನ ಎಲ್ಲ ಟೀಮ್ಗಳು ಕೂಡ ಗಿಲ್ಲಿ ಹೊಡೆದಂಗೆ ಹೊಡಿತಾ ಇದ್ದಾರೆ. ಬಟ್ KKR ಇಂದ ಎಂತ ಕಮ್ ಬ್ಯಾಕ್ ಮಗ ಈ ಒಂದು ಸೀಸನ್ನು. 6 ಮ್ಯಾಚ್ ಸ್ಟಾರ್ಟಿಂಗ್ ಅಲ್ಲಿ ಸೋತ್ಬಿಟ್ಟು ಇವಾಗ 4-4 ಗೆದ್ಬಿಟ್ಟು ಈ ಒಂದು ಸೀಸನ್ ಪ್ಲೇ ಆಫ್ಗೆ ನಾವು ಕೂಡ ಇದೀವಿ ಅಂತ ಒಂದು ಸೀಲ್ನ ಹೊಡೆದು ಮೇಲಿಕೆ ಡೇ ಬೈ ಡೇ ಬರ್ತಾ ಇದ್ದಾರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ. ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರಂತೂ ಕಳೆದು ಹೋಗ್ಬಿಟ್ರು. ಓಕೆ, ಈ ಒಂದು ಸೀಸನ್ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಒಂದು ಹೇಳಿ ಗುಡ್ ಬಾಯ್ ಅಂತ. ಬಿಕಾಸ್ ಅವ್ರು ಈ ಒಂದು ಸೀಸನ್ ಒಂದು ಪ್ರಾಪರ್ ಪ್ಲಾನಿಂಗ್ ಇಂದ ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ. ಅದರ ಪ್ಲಾನಿಂಗ್ ಇಂದ ಬಂದಿದ್ರು ಕೂಡ ಅದನ್ನು ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ ಸಖತ್ ಹೆಡುತ್ತಾ ಇದ್ದಾರೆ. ಅಂಡ್ ಡೇವಿಡ್ ಮಿಲ್ಲರ್ನ ಏನು ಕೂರಿಸಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಎಂಥ ಪ್ಲೇಯರ್ ಮಗ ಡೇವಿಡ್ ಮಿಲ್ಲರು. ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಅಲ್ಲಿ ಅವ್ರನ್ನ ಹಾಕೊಂಡ್ರೆ ಸಾಕು, ಯಾವಾಗ ಬೇಕಿರೋ ರನ್ಸ್ನ ಓಡ್ಕೊಡ್ತಾರೆ. ಬಟ್ ಓಕೆ, ಆಗಿನ 2-3 ಫೇಲ್ಯೂರ್ಸು ಓಕೆ, ಬಟ್ ಹಂಗೆ ಅನ್ಕೊಂಡು ಅವ್ರನ್ನ ಕೂರಿಸ್ಬಿಟ್ಟು ಇವ್ರು ಆಡ್ತಾ ಇದಾರಲ್ಲ, ಯಾವ ಮಟ್ಟಿಗೆ ಇದು ಸರಿ. ಅಂಡ್ ಅಕ್ಷರ್ ಪಟೇಲು 22 ಬಾಲ್ 11 ರನ್ ಹೊಡೆದಿದ್ದಾರೆ. ಅದು ಈ ಒಂದು T20 ಫಾರ್ಮ್ಯಾಟಲ್ಲಿ, ಅದು IPL ಅಲ್ಲಿ 22 ಬಾಲ್ಗೆ 11 ರನ್ ಅಂತ ಹೇಳಿದ್ರೆ ಅದು ಏನಕ್ಕೆ ಏನಿದು. ಈ ಒಂದು ಸೀಸನ್ ಅಕ್ಷರ್ ಪಟೇಲ್ ಅಂತ ಕಂಪ್ಲೀಟ್ ಫ್ಲಾಫು. ಓಕೆನಾ, ಈ ಒಂದು ಸೀಸನಲ್ಲಿ ಅವರು 106 ಇಲ್ಲ 108 ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಇದ್ದಾರೆ. ಅಂಡ್ ಇವತ್ತಿನ ಮ್ಯಾಚಲ್ಲಿ 22 ಬಾಲಲ್ಲಿ 11 ರನ್ ಹೊಡೆದಿದ್ದಾರೆ. ಅಶುತೋಷ್ ಶರ್ಮಾ ನಿಂತ್ಕೊಂಡು ಸರಿಗೆ ಹೊಡಿತಾ ಇದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಎಲ್ಲಿ ಎಡುತ್ತಾರೆ ಅಂತ ಹೇಳಿದ್ರೆ ಇವರು ಬ್ಯಾಟಿಂಗ್ ಆರ್ಡರ್ಲೇ ಎಡುತ್ತಾ ಇರೋದು. ಬಿಕಾಸ್ ಈ ಒಂದು ಸೀಸನ್ ಅಶುತೋಷ್ ಶರ್ಮಾನ ಸ್ಟಾರ್ಟಿಂಗ್ 5 ಮ್ಯಾಚಸ್ಸಲ್ಲಿ ಕೂರಿಸಿರ್ತಾರೆ. ಸೊ ಓಕೆನಾ, ಸೊ ಇವರು ಒಂದು ಮ್ಯಾಚಲ್ಲಿ ಗೆಲ್ಲಿಸ್ತಾರೆ ಓಕೆನಾ ಅಶುತೋಷ್ ಶರ್ಮಾ. ಅವಾಗ ಇವರು ಫೈರ್ ಆಗ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಅಶುತೋಷ್ ಶರ್ಮಾ ಒಳ್ಳೆ ಫಿನಿಶರ್. ಇವತ್ತು ಕೂಡ ಅವ್ರ ಕಡೆಯಿಂದ ಬಂದಿದ್ದು ಒಂದು ಇಂಪಾರ್ಟೆಂಟ್ ನಾಕ್ 35 ರನ್ ಹೊಡಿತಾರೆ. ಬಟ್ ಆ ಒಂದು ರನ್ ಎಷ್ಟು ಕ್ರೂಷಿಯಲ್ ಆಗಿತ್ತು ಇವತ್ತಿನ ಮ್ಯಾಚಲ್ಲಿ ಅಂತ ಹೇಳಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ. KKR ಇರೋ ಬ್ಯಾಟಿಂಗ್ ಲೈನಪ್ಗೆ ಇವ್ರನ್ನ ಉಡೀಸ್ ಮಾಡಾಕ್ತಾರೆ, ಆ ಥರ ಬ್ಯಾಟಿಂಗ್ ಲೈನಪ್ ಇದೆ. ಬಟ್ KKR ಅಂತೂ ಈ ಒಂದು ಸ್ಟಾರ್ಟಿಂಗಲ್ಲಿ ಕಳೆದೋಗ್ಬಿಟ್ಟಿದ್ರು. ಈ ಥರ ಒಂದು ಬ್ಯಾಟಿಂಗ್ ಸ್ಟ್ಯಾಂಡರ್ಡ್ಸ್ನ ಇಟ್ಕೊಂಡು KKR ಅವರು ಯಾಕೆ ಇಷ್ಟು ಫಸ್ಟ್ ಸ್ಟಾರ್ಟಿಂಗ್ 6 ಗೇಮ್ ಸ್ಟ್ರಗಲ್ನ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಿಕಾಸ್ ಆ ಒಂದು ಟೀಮಲ್ಲಿ ಅಜಿಂಕ್ಯ ರಹಾನೆ ಹೇಳ್ತಾ ಇದ್ದು ನಾವು ಇನ್ನೂ ಪ್ಲೇಯರ್ ಕಾಂಬಿನೇಷನ್ನೇ ಹುಡುಕ್ತಾ ಇದೀವಿ ಅಂತ. ಹುಡುಕಿದ್ರು, ಓಕೆ ಇವಾಗ ಸಿಕ್ಕಿದೆ. ಅಂಡ್ ಒಳ್ಳೆ ಕಂಬ್ಯಾಕ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಫಿನ್ನಾಲೆಂಡ್ ಅಂತೂ ಅವ್ರು ಅರ್ಥ ಮಾಡ್ಕೊಬಿಟ್ರು ಬೇಗ, ಈ ಒಂದು ಪಿಚ್ ಓಕೆ ನಿಂತು ಬರ್ತಾ ಇದೆ, ಆರಾಮಾಗಿ ಆಡ್ಬೋದು ಈ ಒಂದು ಪಿಚ್ಚಲ್ಲಿ ಬ್ಯಾಟಿಂಗ್ ಅಂತ. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರಂತೂ ಈ ಒಂದು ಸೀಸನ್ ಪ್ಲೇ ಆಫ್ ರೇಸಿಂದ ಆಲ್ಮೋಸ್ಟ್ ಆಚೆನೇ ಇವರು ಆಚೆನೇ ಚಾನ್ಸೇ ಇಲ್ಲ ಇವರಿಗೆ ಈ ಒಂದು ಸೀಸನ್ ಪ್ಲೇ ಆಫ್ಗೆ ಬರೋದಕ್ಕೆ. ಆ್ಯಂಡ್ ಎಲ್ಲರೂ ಕೂಡ ನಾವು ಅಂದ್ಕೊಂಡಿದ್ವಿ ಓಕೆ ಈ ಒಂದು ಟೀಮ್ ಬ್ಯಾಲೆನ್ಸ್ ಆಗಿದೆ, ಏನೋ ಮಾಡ್ತಾರೆ ಅಂತ. ಬಟ್ ಈ ಒಂದು ಟೀಮಲ್ಲಿ ಏನು ಇವತ್ತು ಟಾಸ್ನ ಗೆದ್ಬಿಟ್ಟು KKR ಬೌಲಿಂಗ್ನ ತಗೋತಾರೆ. ನಾನು ಅನ್ಕೊಂಡೆ ಈ ಒಂದು ಸೀಸನ್ KKR ಒಳ್ಳೆ ಪ್ಲಾನ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತೂ ಬೌಲಿಂಗ್ ಚೆನ್ನಾಗಿದೆ ಓಕೆನಾ, ಬೌಲಿಂಗ್ ಇಲ್ಲ ಥರ ಮಾತೇ ಇಲ್ಲ. ಬಟ್ ಬ್ಯಾಟಿಂಗ್ ಆರ್ಡ್ರಲ್ಲಿ ತುಂಬ ಕನ್ಫ್ಯೂಷನ್ ಮಾಡ್ಕೋತಾ ಇದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಅಂಡ್ ಒಳ್ಳೆ ಸ್ಟಾರ್ಟು ಕೂಡ ಸಿಗುತ್ತೆ. ಇವತ್ತು ಪತುಮ್ ನಿಶಾಂಕ್ 50 ರನ್ ಕೂಡ ಹೊಡಿತಾರೆ. 50 ರನ್ ಹೊಡೆದ್ಬಿಟ್ಟು ಅದು ಏನಕ್ಕೆ ಸ್ಟೆಪ್ ಔಟ್ ಆದರೂ ನೆಕ್ಸ್ಟ್ ಬಾಲ್ ಓಕೆ ಸ್ಟೆಪ್ ಔಟ್ ಆಗಿ ಕೂಡ ಬೌಂಡ್ರಿ ಹೊಡೆದಿರ್ತಾರೆ. ನೆಕ್ಸ್ಟ್ ಬಾಲ್ ಕೂಡ ಸ್ಟೆಪ್ ಔಟ್ ಆಗಿ ಅದನ್ನು ಆಚೆ ಹಾಕೋದು ಕೂಡ ಸ್ಟೆಪ್ ಔಟ್ ಆಗ್ತಾರೆ, ಅಲ್ಲಿ ಎಡವಾಯಿತು. ಅಂಡ್ KL ರಾಹುಲ್ ಅವರು ಓಕೆನಾ, ಈ ಒಂದು ಬ್ಯಾಟಿಂಗ್ ಲೈನಪ್ಪಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು KL ರಾಹುಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ KL ರಾಹುಲ್ ಮಿನಿಮಮ್ 12 ಓವರ್ಸ್ ತನಕ ನಿಂತ್ಕೊಂಡು ಆಡಲೇಬೇಕು, ಬೇರೆ ಚಾನ್ಸೇ ಇಲ್ಲ ಓಕೆನಾ. KL ರಾಹುಲ್ ಏನಾದರೂ ಈ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಲೈನಪ್ಪಲ್ಲಿ 12 ಇಲ್ಲ 15 ಓವರ್ ತನಕ ನಿಂತ್ಕೊಂಡು ಆಡಿಲ್ಲ ಅಂತ ಹೇಳಿದ್ರೆ ಈ ಒಂದು ಟೀಮು 150 ಕೂಡ ದಾಟಲ್ಲ. ಆ ಥರ ಟೀಮ್ ಈ ಒಂದು ಟೀಮ್ ಇರೋದು. ಏನಕ್ಕೆ ಅಂತ ಹೇಳಿದ್ರೆ ಈ ಒಂದು ಟೀಮಲ್ಲಿ ನಿತೀಶ್ ರಾಣಾ ಅಂತೂ ಒಂಥರ ಅದು ಹೆಂಗಂತ ಹೇಳಿದ್ರೆ ಈ ಕಾರ್ಡ್ಸಲ್ಲಿ ಅಂತರ್ಭಾರ ಆಡಲ್ವ, ಆ ಥರ ಪ್ಲೇಯರು. ಅಂದರೆ ಹೊಡೆದ್ರು ಇಲ್ಲ ಅಂದರೆ ಇಲ್ಲ, ನಿಂತ್ಕೊಂಡಂತೂ ಆಡಲ್ಲ. ಆ್ಯಂಡ್ ಸಮೀರ್ ರಿಜ್ವಿ ಸ್ಟಾರ್ಟಿಂಗ್ 2 ಮ್ಯಾಚು ಗೆಲ್ಸ್ಕೊಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ಗೆ, ಅದಾದಮೇಲೆ ಕಳೆದೋಗ್ಬಿಟ್ಟು ಲಾಸ್ಟ್ ಮ್ಯಾಚು ಕೂಡ ಒಂದು ಇಂಪಾರ್ಟೆಂಟ್ ನಾಕ್ಸ್ ಕೂಡ ಆಡಿದ್ರು. ಆ್ಯಂಡ್ ಟ್ರಿಸ್ಟನ್ ಸಬ್ಸ್ ಇವತ್ತು ಸ್ವಲ್ಪ ಬೇಗ ಯಾಮಾರ್ಬಿಟ್ರು ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಬಟ್ ಸುನಿಲ್ ನಾರಾಯಣ್ ಎಂಥ ಬೌಲಿಂಗ್ ಹಾಕಿದ್ ಮಗ ಇವತ್ತಿನ ಮ್ಯಾಚಲ್ಲಿ. ಕೊಟ್ಟಿರೋ 4 ಓವರಲ್ಲಿ 1 ವಿಕೆಟ್ ತಗೊಂಡು ಜಸ್ಟ್ 17 ರನ್ ಹಾಕಿದ್ದು, 17 ರನ್ ಅಷ್ಟೇ ಕೊಟ್ಟಿದ್ದು. ಆ್ಯಂಡ್ ವರುಣ್ ಚಕ್ರವರ್ತಿ 3 ಓವರಲ್ಲಿ 16 ರನ್ನನ್ನು ಕೊಟ್ಟಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಓವರ್ ಹೊಡೆದ್ಬಿಡ್ತಾರೆ ಓಕೆನಾ ಅವರಿಗೆ. ಅಶುತೋಷ್ ಶರ್ಮಾ ಹೊಡೆದ್ಬಿಡ್ತಾರೆ, ಎಷ್ಟು 15-16 ರನ್ ಹೊಡೆದ್ಬಿಡ್ತಾರೆ ಲಾಸ್ಟ್ 4th ಓವರಲ್ಲಿ. ಬಟ್ ಅಶುತೋಷ್ ಶರ್ಮಾ ಅಂತೂ ಫೈರ್ ಮಾಡಿದ್ರು ಬ್ಯಾಟಿಂಗಲ್ಲಿ. ಅದಕ್ಕೋಸ್ಕರ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಈ ಒಂದು ರನ್ಸ್ಗೂ ಕೂಡ ಟಾರ್ಗೆಟ್ನ ಕೊಟ್ಟಿದ್ದು 142. ಬಟ್ ಅಶುತೋಷ್ ಶರ್ಮನ ಬೇಗ ಕಳಿಸ್ಬೇಕಾಗಿತ್ತು, ಇನ್ನ ಬೇಗ ಕಳಿಸ್ಬೇಕಾಗಿತ್ತು. ಹೋಗಿ ಹೊಡಿ ಮಗ, ಏನು ಕಳ್ಕೊಳ್ಳೋದೇನಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಈ ಒಂದು ಸೀಸನ್ ಕಳ್ಕೊಳ್ಳೋದೇನಿದೆ ಏನೂ ಇಲ್ಲ. ಬಟ್ ಏನಕ್ಕೆ ಇವ್ರನ್ನ ಲೇಟಾಗಿ ಕಳಿಸೋದು ತುಂಬ ಡೌಟ್ಗಳು ಇನ್ನೂ ಹೋಗ್ತದೆ. ಬಟ್ ಡೌಟ್ ಇರಲಿ. ಆ್ಯಂಡ್ ಅಕ್ಷರ್ ಪಟೇಲು ಪ್ರೆಸೆಂಟೇಷನ್ ನಡಿಬೇಕಾಗಿದ್ರೆ ಒಂದು ಸ್ಟೇಟ್ಮೆಂಟ್ ಹಾಕೊಟ್ರು. ಹರ್ಷ ಬೋಗ್ಲಿ ಏನೋ ಕೇಳ್ತಾರೆ, ಅದಕ್ಕೆ ಇವ್ರು ಹೇಳಿದ್ದು ಇಲ್ಲ ನಾವು ನೆಕ್ಸ್ಟ್ ಇಯರ್ಗೆ ಪ್ಲ್ಯಾನ್ ಮಾಡ್ತಾ ಇದೀವಂತೆ. ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಮಾಡ್ತಾವ್ರಂತೆ. ಈ ಒಂದು ಸೀಸನ್ ಇನ್ನು ಗೇಮ್ ಸ್ಟಿಲ್ ನಡೀತಾ ಇದೆ. ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ, ನೆಕ್ಸ್ಟ್ ಇಯರ್ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀವಿ ಅಂತ ಸಿಂಪಲಾಗಿ ಹೇಳ್ಬಿಟ್ರು. ಆ್ಯಂಡ್ ಬೌಲಿಂಗ್ ಅಂತೂ ಸಖತ್ ಹಾಕಿದ್ದು.
KKR ಅದ್ರ ಬಗ್ಗೆ ಮಾತೇ ಇಲ್ಲ ಓಕೆನಾ. ಆ್ಯಂಡ್ ಬ್ಯಾಟಿಂಗಲ್ಲಂತೂ ನಿಜವಾಗ್ಲೂ ಬ್ಯಾಟಿಂಗಲ್ಲಿ KKR ಯಾವ ಥರ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ, ಬಟ್ ಅನ್ಫಾರ್ಚುನೇಟ್ಲಿ ಅಜಿಂಕ್ಯ ರಹಾನೆ ಔಟ್ ಆಗಿದ್ದು. ಬಿಕಾಸ್ ಫಿನ್ ಅಲೆಂಡ್ ಸ್ಟ್ರೈಟ್ ಹೊಡಿತಾರೆ, ಸ್ಟ್ರೈಟ್ ಡ್ರೈವ್, ಬಟ್ ಅದನ್ನು ಮಿಚೆಲ್ ಸ್ಟಾರ್ಕ್ಗೆ ಕೈಗೆ ಬಿದ್ದುಬಿಟ್ಟು ಬೋಲ್ಡಿಗೆ ಬರುತ್ತೆ. ಅದು ಅನ್ಲಕ್ಕಿ ಡಿಸ್ಮಿಸಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಅಲ್ಲಿಂದ ನಿಂತ್ಕೊಂಡು ಫಿನ್ ಅಲೆಂಡ್ ಮತ್ತು ಅದು ರಘುವಂಶಿ ಅವರು ಸಖತ್ತಾಗಿ, ಅದು ಕೂಡ ಒಂಥರ ಅನ್ಲಕ್ಕಿ ಡಿಸ್ಮಿಸಲ್ ಅಂತ ಹೇಳ್ಬೋದು ಬೋಲ್ಡು. ಆ್ಯಂಡ್ ಆದಮೇಲೆ ಫಿನ್ ಅಲೆಂಡ್ ಆ್ಯಂಡ್ ಗ್ರೀನ್ ನಿಂತ್ಕೊಂಡು ಸಕ್ಕತ್ತಾಗಿ ಆಡ್ತಾರೆ. ಗ್ರೀನ್ ಅಂತೂ ಇವತ್ತು ಒಂದು ಕ್ರೂಷಿಯಲ್ ನಾಕ್ಸ್ನೇ ಆಡಿದ್ದು. ಬಿಕಾಸ್ ಇವ್ರಿಗೆ ಎಷ್ಟು ಅಮೌಂಟ್ನ ಕೊಟ್ಟಿದ್ದಾರೆ KKR. ಆ್ಯಂಡ್ ಇವತ್ತು ಅವ್ರ ಕಡೆಯಿಂದ ನಾಕ್ಸ್ಗಳು ಬರ್ತಾ ಇದೆ. ಒಂದು 6 ಕೂಡ ಸಕ್ಕತ್ತಾಗಿ ಹೊಡಿತಾರೆ. ಆ್ಯಂಡ್ ಫಿನ್ ಅಲೆಂಡ್ ತಿಂದು ಬಡ್ದು ಹೊಡೆದು ಕೆಚ್ಚಾಕ್ಬಿಟ್ರಿ ಇವತ್ತು. ಕೆಚ್ಚಾಕ್ಬಿಟ್ರು. ನೀನು ನಿಜವಾಗ್ಲೂ ಹೇಳ್ತಾನೆ, ಕುಲ್ದೀಪ್ ಯಾದವ್ಗಂತೂ ಕುಲ್ದೀಪ್ ಯಾದವ್ ಅವ್ರ ಬೌಲಿಂಗ್ ಬಗ್ಗೆ ಮಾತಾಡೋದಾದರೆ, ಕುಲ್ದೀಪ್ ಯಾದವ್ಗೆ 1-2 6 ಹೊಡೆದ್ಬಿಟ್ರೆ ಸಾಕು, ಅವ್ರು ಏನು ಮಾಡಬೇಕು ಅಂತ ಅವರೇ ಫುಲ್ ಕನ್ಫ್ಯೂಸ್ ಆಗಿಬಿಡ್ತಾರೆ. ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಮ್ಯಾಚಲ್ಲಿ, ಆದರೂ ಕೂಡ ಫುಲ್ ಕನ್ಫ್ಯೂಸ್ ಆಗಿಬಿಡ್ತಾರೆ. ಆ್ಯಂಡ್ ಫಿನಾಲ್ 47 ಬಾಲಲ್ಲಿ 100 ರನ್ ಹೊಡಿದ್ದಾರೆ. 10 ಸಿಕ್ಸ್ಗಳನ್ನ ಹೊಡೆದಿರೋದು ಸ್ಟಾರ್ಟಿಂಗಲ್ಲೇ ಕೆಚ್ತಾ ಇದ್ರು. ಆ್ಯಂಡ್ ಈ ಒಂದು 142 ರನ್ನ ಜಸ್ಟ್ 14.2 ಓವರ್ಸಲ್ಲೇ ಮುಗಿಸ್ತಾರೆ. ಆ್ಯಂಡ್ ಪಾಯಿಂಟ್ಸ್ ಟೇಬಲ್ ಅಂತೂ ಕ್ರೇಜಿಯಾಗಿ ಆಗಿಬಿಟ್ಟಿದ್ರೆ ಇವಾಗ KKR. ಇವಾಗ 7th ಪೊಸಿಷನ್ ಬಂದಿದ್ದಾರೆ. ಇನ್ನು 4 ಗೇಮ್ ಇದೆ, 4ಕ್ಕೆ 4 ಗೆದ್ಬಿಟ್ರೆ ಹೇಳ್ತಾ ಇದ್ದೀನಿ, ಇವರು ಪ್ಲೇ ಆಫ್ಗೆ ಒಂದು ಚಾನ್ಸ್ ಇದೆ. ಬಿಕಾಸ್ ಈ ಒಂದು ಪಾಯಿಂಟ್ಸ್ ಟೇಬಲಲ್ಲಿ SRH, ಪಂಜಾಬ್ ಆ್ಯಂಡ್ RCB, RR ಇವ್ರಿಗೆ ಇವಾಗ ಬಾಯಿಗೆ ಬಂದಿರೋದು ಪಾಯಿಂಟ್ಸ್ ಟೇಬಲ್ ನೋಡಬೇಕಂತ ಹೇಳಿದ್ರೆ. ಬಿಕಾಸ್ ಪಾಯಿಂಟ್ಸ್ ಟೇಬಲ್ ಇವೆಲ್ಲರೂ ಕೂಡ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. GT, CSK, KKR ಇವರು ಕೂಡ ರೇಸಲ್ಲಿ ಬರ್ತಾ ಇದ್ದಾರೆ. ಸೊ ಈ 3 ಟೀಮ್ಗಂತೂ ಒಳ್ಳೆ ಚಾನ್ಸ್ ಇದೆ ಓಕೆನಾ. ಆ್ಯಂಡ್ RCB, ಪಂಜಾಬ್ ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್, SRH ಆಲ್ಮೋಸ್ಟ್ ಒಂದು ಗೆದ್ದರೆ ಕನ್ಫರ್ಮ್ ಆಗಿಬಿಡ್ತಾರೆ. ಬಟ್ ಇಲ್ಲಿ ಪಂಜಾಬ್ಗೆ ಮತ್ತು RCBಗೆ ತುಂಬ ಕಷ್ಟ ಇದೆ. ಆ್ಯಂಡ್ KKRಗೆ ಇರೋ 4 ಗೇಮಲ್ಲಿ 4ನ ಗೆದ್ದರೆ ಪ್ಲೇ ಆಫ್ ರೇಸಲ್ಲೂ ಕೂಡ ಉಳ್ಕೋತಾರೆ. ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಅಂತ KKR ಡಾಮಿನೆಂಟ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದು. ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಆ್ಯಕ್ಚುಲಿ ಇವರು ಅಜಿಂಕ್ಯ ರಹಾನೆ ಏನು ಹೇಳಿದ್ದಂತ ಹೇಳಿದ್ರೆ, ನಾವು ಕ್ರೆಡಿಟ್ ಎಲ್ಲ ಕೊಡಬೇಕಾಗಿದ್ದು ಬ್ರಾವೋಗೆ ಮತ್ತು ಸೌತಿಗೆ. ಬಿಕಾಸ್ ಅವರು ಬೌಲಿಂಗಲ್ಲಿ ತುಂಬ ಚೇಂಜಸ್ ಮಾಡಿದ್ರು. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಿರೋದ್ರಿಂದ ಇವತ್ತಿನ ಮ್ಯಾಚಲ್ಲಿ ನಾವು ಈ ಥರ ಕಂಟಿನ್ಯೂಸ್ ಸ್ಟ್ರೀಕಲ್ಲಿ ವಿನ್ ಆಗ್ತಾ ಇದೀವಿ ಅಂತ ಕೂಡ ಹೇಳಿದ್ರು ಅಜಿಂಕ್ಯ ರಹಾನೆ. ಬಟ್ ಓಕೆ, ಇವಾಗ KKR ಒಳ್ಳೆ ಕಂಬ್ಯಾಕ್ನ ಮಾಡಿದ್ದಾರೆ. ಈ ಥರ ಬ್ಯಾಟಿಂಗ್ ಲೈನಪ್ ಇಟ್ಕೊಂಡು ಕೂಡ ಏನಕ್ಕೆ KKR ಇಷ್ಟು ಸ್ಟ್ರಗಲ್ ಮಾಡೋದು ಅಂತ ನನ್ನ ತುಂಬ ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ ಆ ಲೆವೆಲ್ಗೆ ಸ್ಟ್ಯಾಂಡರ್ಡ್ಸ್ ಇದೆ. ಈ ಒಂದು ಬ್ಯಾಟಿಂಗ್ ಲೈನಪ್ ಅಂದರೆ ಸುಮ್ಮನೆ ಇಲ್ಲ ಮಗ. ಯಾಕಂತ ಹೇಳಿದ್ರೆ ಅಜಿಂಕ್ಯ ರಹಾನೆ, ಫಿನ್ ಅಲೆಂಡ್ ಮತ್ತು ರಘುವಂಶಿ, ಕೆಮ್ರಾನ್ ಗ್ರೀನ್ ಆ್ಯಂಡ್ ರೋಹನ್ ಪವೆಲ್, ಮನೀಶ್ ಪಾಂಡೆ ಇವತ್ತಿನ ಮ್ಯಾಚಲ್ಲಿ ತಗೊಂಡು ಕೊಟ್ಟಿದ್ದು. ಆ್ಯಂಡ್ ರಿಂಕು ಸಿಂಗು ಸಕ್ಕತ್ತಾಗಿ ಆಡ್ತಾರೆ. ಆ್ಯಂಡ್ ಸುನಿಲ್ ನಾರಾಯಣ್ ಕೂಡ ಸರಿ ಹೊಡಿತಾರೆ. ಆ್ಯಂಡ್ ಅನುಕೂಲ್ ರಾಯ್ ಕೂಡ ಬ್ಯಾಟಿಂಗ್ ಆಡ್ತಾರೆ. ಈ ಥರ ಸ್ಟ್ರಾಂಗು ಬ್ಯಾಟಿಂಗ್ ಲೈನಪ್ ಇದ್ದರೂ ಕೂಡ KKR ಅವರು ಸ್ಟಾರ್ಟಿಂಗಲ್ಲಿ 6 ಮ್ಯಾಚ್ನ ಸೋಲ್ತಾರೆ. ಇಲ್ಲಿ ಸೋಲೋದು ಯಾಕಂತ ಹೇಳಿದ್ರೆ ಫಿನ್ ಅಲೆಂಡ್ನ ಕೂರಿಸಬಾರ್ದಾಗಿತ್ತು. ಇವರು ಫಿನ್ ಅಲೆಂಡ್ನ ಕೂರಿಸೇ ತಪ್ಪು ಮಾಡಿದ್ದು. ಸೊ ಇವರು T20 ವರ್ಲ್ಡ್ ಕಪ್ಪಿಂದ ಬಂದು 100 ಕೂಡ ಹೊಡೆದಿರ್ತಾರೆ. ಅದಾದಮೇಲೆ ಇಲ್ಲೂ ಬಂದು ಕೂಡ ಮತ್ತೆ ಒಳ್ಳೆ ಸ್ಟಾರ್ಟ್ ಕೊಟ್ಟಿರ್ತಾರೆ. ಸ್ಟಾರ್ಟಿಂಗ್ 2 ಗೇಮು, ಅದಾದಮೇಲೆ ಮತ್ತೆ ಫ್ಲಾಪ್ ಆಯ್ತಾರೆ ಅಂತ ಕೂರಿಸಿದ್ದು ಫಿನ್ ಅಲೆಂಡ್ನ. ಬಟ್ ಇದು ಸ್ವಲ್ಪ ಆ್ಯಕ್ಚುಲಿ ಅವರಿಗೆ ಕಾಸ್ಟ್ಲಿ ಆಯಿತು. ಬಟ್ ಇವಾಗ ಅವ್ರಿಗೆ ರಿಯಲೈಸ್ ಆಗಿದೆ, ನಾವು ಫಿನ್ ಅಲೆಂಡ್ನ ಬಿಟ್ಟರೆ ಕೆಟ್ವಿ ಅಂತ. ಅದಕ್ಕೋಸ್ಕರ ಸ್ಟ್ರೈಟ್ ಅವೇ ಪ್ಲೇಯಿಂಗ್ ಲೆವೆನ್ ತಗೊಂಡು ಕೂರಿಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಬ್ಬ ಪ್ಲೇಯರು ಫಾರ್ಮಿಗೆ ಬರಬೇಕಾಗಿರೋದು ಕೆಮ್ರಾನ್ ಗ್ರೀನು. ಓಕೆ, ಇವಾಗ ಫಾರ್ಮಿಗೆ ಕೂಡ ಬಂದಿದ್ದಾರೆ. ಇವರು ಬೌಲಿಂಗಲ್ಲಿ ಮತ್ತು ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡಲೇಬೇಕು KKRಗೆ. ಬಿಕಾಸ್ ಅಷ್ಟು ಅಮೌಂಟ್ನ ಕೊಟ್ಟಿರೋದು. ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಕೊಟ್ಟರು. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಈ ಒಂದು ಸೀಸನ್ದ ಆಲ್ಮೋಸ್ಟ್ ಔಟ್ ಮಗ. ಬಿಕಾಸ್ ಪಾಯಿಂಟ್ಸ್ ಟೇಬಲಲ್ಲಿ ಇವ್ರಿಗೆ ಚಾನ್ಸ್ ಇಲ್ಲ. ಇದನ್ನು ನಾವು 3 ಮ್ಯಾಚಲ್ಲಿ 3 ಕೂಡ ಗೆದ್ದರು. 3 ಗೆಲ್ಲೋದು ಚಾನ್ಸ್ ಇಲ್ಲ ಬಿಡಿ, ಈ ಒಂದು ಮೈಂಡ್ ಸೆಟ್ ಇರೋದು. ಆ್ಯಂಡ್ ಸೋಲ್ತಾರ ನೋಡಿದ್ರೆ 3ರಲ್ಲಿ 1 ಗೆಲ್ಲ ಅಂತ ನನಗೇನೋ ಅನ್ನಿಸ್ತದೆ. ಸೊ 11ರಲ್ಲಿ 4ನ ಗೆದ್ದಿದ್ರೆ ಥ್ಯಾಂಕ್ ಯು. ಆ್ಯಂಡ್ KKRಗೆ ಸ್ಟಿಲ್ ಚಾನ್ಸ್ ಇದೆ. ಬಟ್ 1 ಗೇಮ್ನ ಸೋತ್ರೆ KKR ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆ ಮನೆ ಕಡೆ ಹೋಗ್ತಾರೆ. ಸೊ ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ತುಂಬ ಪೂರ್ ಡಿಸಿಷನ್ನು, ಪೂರ್ ಬ್ಯಾಟಿಂಗ್ ಲೈನಪ್ಪು. ಸೊ ಯಾರು ಕೂಡ ಫಾರ್ಮ್ಲಂತೂ ಬರ್ತಾಯಿಲ್ಲ. ಬಟ್ ಡೇವಿಡ್ ಮಿಲ್ಲರ್ನ ಕೂರಿಸ್ತಾರೆ, ನನಗಂತೂ ತುಂಬ ಇಷ್ಟ ಆಗ್ತಿಲ್ಲ. ನನಗಂತೂ ಒಂದು ಚೂರು ಇಷ್ಟ ಆಗ್ತಿಲ್ಲ. ಡೇವಿಡ್ ಮಿಲ್ಲರ್ ಅಟ್ಲೀಸ್ಟ್ ಸ್ಟ್ರೈಟ್ ಅವೇ ಕರ್ಕೊಬನ್ನಿ, ನೆಕ್ಸ್ಟು 1-2-3 ಗೇಮು ನೋಡೋದ ಏನಾಗುತ್ತೆ ಅಂತ. ಸೊ ಅವಾಗಾದರೂ ಏನಾದರೂ ಗೊತ್ತಾಗುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಈ ಥರ ಮಿಸ್ಟೇಕ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಓಕೆ, ಕಮೆಂಟ್ ಮಾಡ್ಕೊಳ್ಳಿ ನಿಮ್ಗೇನು ಅನ್ನಿಸ್ತು ಅಂತ ಅಷ್ಟೇ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.